ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕೊಂಡು ಮಂಡ್ಯದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಸರ್. ನೋಡಿ, ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜ್ ಮಾಡ್ಕೊಂಡಿದ್ದಾರೆ. ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ. ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ. ರಾಜಕಾರಣದಲ್ಲಿ ಬೇಸಿಲ್ಲ, ಬಿಜೆಪಿ ಬೇಸಿಲ್ಲ. ಅದಕ್ಕೆ ಬಿಜೆಪಿ ಬೇಸ್ ಇವರು ಶಕ್ತಿನ ಅರಿತಾ ಅವ್ರು ಇವ್ರು ನುಂಗ್ತಾರೋ ಇವ್ರು ಅವ್ರು ನುಂಗ್ತಾರೋ ನೋಡೋಣ. ನಿನ್ನೆ ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕೊಂಡು ಮಂಡ್ಯದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಸರ್. ನೋಡಿ, ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜ್ ಮಾಡ್ಕೊಂಡಿದ್ದಾರೆ. ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ. ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ. ರಾಜಕಾರಣದಲ್ಲಿ ಬೇಸಿಲ್ಲ, ಬಿಜೆಪಿ ಬೇಸಿಲ್ಲ. ಅದಕ್ಕೆ ಬಿಜೆಪಿ ಬೇಸ್ ಇವರು ಶಕ್ತಿನ ಅರಿತಾ ಅವ್ರು ಇವ್ರು ನುಂಗ್ತಾರೋ ಇವ್ರು ಅವ್ರು ನುಂಗ್ತಾರೋ ನೋಡೋಣ. ಈ ಜಿಲ್ಲೆಯ ಜನರು ಅವರಿಗೆ ಅವರ ಸ್ವಂತ ಜಿಲ್ಲೆಗಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟಿದ್ದರು. ಈ ಜಿಲ್ಲೆಯ ಜನರು ಅವರಿಗೆ ನಮ್ಮ ಜಿಲ್ಲೆಯವರಿಗಿಂತ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದರು. ಈ ಜಿಲ್ಲೆನ ಇಷ್ಟೊಂದು ಈ ಪರಿಸ್ಥಿತಿಯಲ್ಲಿ ನೆಮ್ಮದಿನ ಹಾಳು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇತ್ತ ನಮ್ಮ ಕುಮಾರಸ್ವಾಮಿಯವರಿಗೆ ಈ ಇಶ್ಯೂನ ತಗೊಂಡು ನಮ್ಮ ಜಿಲ್ಲೆಯ ಯುವಕರನ್ನ, ನಮ್ಮ ಜಿಲ್ಲೆಯ ಸಾರ್ವಜನಿಕರನ್ನ ಮುಖ್ಯಮಂತ್ರಿಯವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಲ್ವಾ. ಇದು ಜಾಸ್ತಿ ರಾಜಕೀಯವಾಗಿ ಎಳಿಬಾರ್ದಂತ ನನ್ನ ಅಭಿಪ್ರಾಯ. ಎಲ್ಲದಕ್ಕೂ ತರದು ಬರೇ ಹಿಂದೂ ಮುಸ್ಲಿಂ ಅಂತಕ್ಕಂಥ ಪದ, ಆಮೇಲೆ ಮುಖ್ಯಮಂತ್ರಿಗಳಿಗೆ ನೀವು ಟಿಪ್ಪು ಸುಲ್ತಾನ್ ಪರ ಅಂತಕ್ಕಂಥದ್ದು, ಟಿಪ್ಪು ಸುಲ್ತಾನ್ ಅನ್ನೋದು, ಇವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಿ ಮಟ್ಟಿಗೆ ಸಹಿ ಅಂತ ನೀವೇ ಅವ್ರಿಗೆ ಪ್ರಶ್ನೆ ಮಾಡಿ. ಮುಖ್ಯಮಂತ್ರಿಯವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಲ್ವಾ. ಇದು ಜಾಸ್ತಿ ರಾಜಕೀಯವಾಗಿ ಎಳಿಬಾರ್ದಂತ ನನ್ನ ಅಭಿಪ್ರಾಯ. ಎಲ್ಲದಕ್ಕೂ ತರದು ಬರೇ ಹಿಂದೂ ಮುಸ್ಲಿಂ ಅಂತಕ್ಕಂಥ ಪದ, ಆಮೇಲೆ ಮುಖ್ಯಮಂತ್ರಿಗಳಿಗೆ ನೀವು ಟಿಪ್ಪು ಸುಲ್ತಾನ್ ಪರ ಅಂತಕ್ಕಂಥದ್ದು, ಟಿಪ್ಪು ಸುಲ್ತಾನ್ ಅನ್ನೋದು, ಇವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಿ ಮಟ್ಟಿಗೆ ಸಹಿ ಅಂತ ನೀವೇ ಅವ್ರಿಗೆ ಪ್ರಶ್ನೆ ಮಾಡಿ. ಮುಖ್ಯಮಂತ್ರಿಯವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಲ್ವಾ. ಸ್ವಾಮಿ ಅವರು ಕೇಸರಿ ಶಾಲು ಧರಿಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಯಾವಾಗ ಕಿಡಿಕಾರಲಿಕ್ಕೆ ಪ್ರಾರಂಭ ಮಾಡಿದ್ರು? ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ಕರೆದು ಸವಾಲ್ ಹಾಕಿದ್ದಾರೆ. ಕೇಸರಿ ಶಾಲ್ ಧರಿಸೋದ್ರಲ್ಲಿ ತಪ್ಪೇನು ಅಂತ ಹೇಳಿ. ಕೇಸರಿ ಶಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ, ಅದರಲ್ಲೂ ಪ್ರಮುಖವಾಗಿ ಸಿಎಂ ಡಿಸಿಎಂ ಹೇಳಿಕೆಗೆ ಯಾವ ರೀತಿ ಕೌಂಟರ್ ಕೊಟ್ಟರು ಕುಮಾರಸ್ವಾಮಿ ನೋಡೋಣ. ಅನಿಸುತ್ತಲ್ಲ, ನೋಡ್ತಾ ಇದ್ದೀವಿ. ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ. ಶಾಂತಿ ಕದಡವ್ರು ಯಾರು ಅಂತಂದರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ, ಅವರ ಫಾಲೋಯರ್ಸ್, ಅನುಯಾಯಿಗಳೇ. ಏನಂತ ಅನುಮತಿ ಕೊಟ್ಟಿರೋದ್ರಿ? ಅಲ್ಲಿ ರಾಷ್ಟ್ರಧ್ವಜ ಆರಿಸಿ, ಇಲ್ಲಿ ಹೋದರೆ ಕನ್ನಡ ಧ್ವಜ ಆರಿಸಿ ಅಂತ ಮುಚ್ಚುಳಿಕೆ ಬರ್ಕೊಟ್ಟವ್ರೆ ಇವರು ಅಲ್ವಾ. ಮುಚ್ಚುಳಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ, ಯಾವುದೇ ಪಕ್ಷದ ಬಾವುಟ ಆರಿಸಬಾರ್ದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್ನು. ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು? ಮುಚ್ಚುಳಿಕೆ ಎಲ್ಲ ಬರ್ಕೊಟ್ಬಿಟ್ಟು ಕೇಸರಿ ಶಾಲ್ ಹಾಕೊಂಡು ಮಂಡ್ಯದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಸರ್. ನೋಡಿ, ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜ್ ಮಾಡ್ಕೊಂಡಿದ್ದಾರೆ. ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ. ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ. ರಾಜಕಾರಣದಲ್ಲಿ ಬೇಸಿಲ್ಲ, ಬಿಜೆಪಿ ಬೇಸಿಲ್ಲ. ಅದಕ್ಕೆ ಬಿಜೆಪಿ ಬೇಸ್ ಇವರು ಶಕ್ತಿನ ಅವರಿಗೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಾಂಗ್ರೆಸ್ನ ಮಹಾನ್ ನಾಯಕರು, ಇತಿಹಾಸ ಇರ್ತಕ್ಕಂಥ ಈಗಿನ ಮಹಾನ್ ನಾಯಕರು ಇವರಲ್ಲ. ಇವರು ಅಗಲದೊರಡೆಗೋರು ಈಸ್ಟ್ ಇಂಡಿಯಾ ಕಂಪನಿ ಮಾಲೀಕರುಗಳು. ಇವರು ಈಸ್ಟ್ ಇಂಡಿಯಾ ಕಂಪನಿ ಫಾಲೋ ಮಾಡ್ತಾ ಇದ್ದಾರೆ. ಇವರು ಕೇಸರಿ ಬಗ್ಗೆ ಇಷ್ಟು ಮಾಡ್ತಿರಲ್ಲ. ಅಯ್ಯೋ, ಕೇಸರಿ ಹಾಕಿದ್ದೇನಂತೇನೋ ಮಹಾನ್ ಅಪರಾಧ ಅಂತ ಹೇಳ್ತಿರಲ್ಲ. ನಮ್ಮ ಧ್ವಜದಲ್ಲಿ ಇರ್ತಕ್ಕಂಥದ್ದೇ ರಾಷ್ಟ್ರ ಧ್ವಜದಲ್ಲಿ ಕೇಸರಿ. ನಾನು ನಿನ್ನೆ ದಿನ ಆ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ, ನಿಮ್ಮಿಂದ ನಾನು ನನ್ನ ಪಕ್ಷ ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೋಬೇಕಾಗಿಲ್ಲ. ಸಮಾಜದಲ್ಲಿ ಯಾವ ರೀತಿ ಶಾಂತಿಯ ವಾತಾವರಣವನ್ನು ತರಬೇಕು ಅಂತಕ್ಕಂಥದ್ದನ್ನು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲಪ್ಪ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಾಂಗ್ರೆಸ್ನ ಮಹಾನ್ ನಾಯಕರು, ಇತಿಹಾಸ ಇರ್ತಕ್ಕಂಥ ಈಗಿನ ಮಹಾನ್ ನಾಯಕರು ಇವರಲ್ಲ. ಇವರು ಅಗಲದೊರಡೆಗೋರು ಈಸ್ಟ್ ಇಂಡಿಯಾ ಕಂಪನಿ ಮಾಲೀಕರುಗಳು. ಇವರು ಈಸ್ಟ್ ಇಂಡಿಯಾ ಕಂಪನಿ ಫಾಲೋ ಮಾಡ್ತಾ ಇದ್ದಾರೆ. ಇವರು
ಕೇಸರಿ ಬಗ್ಗೆ ಇಷ್ಟು ಮಾಡ್ತಿದ್ರಲ್ಲ, ಅಯ್ಯೋ ಕೇಸರಿ ಹಾಕಿದ್ದೇನಂತೇನೋ ಮಹಾನ್ ಅಪರಾಧ ಅಂತೇಳಿ. ಕೇಸರಿ ಶಾಲು ಧರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ. ಕೇವಲ ಸಮರ್ಥನೆ ಮಾತ್ರವಲ್ಲ, ಕಾಂಗ್ರೆಸ್ ನಾಯಕರ ಟೀಕೆಗೆ ತಿರುಗೇಟನ್ನ ನೀಡಿದ್ದಾರೆ. ಕೇಸರಿ ಶಾಲ್ ಹಾಕೊಂಡಿದ್ದು ಅಪರಾಧನ? ನಮ್ಮ ರಾಷ್ಟ್ರ ಧ್ವಜದಲ್ಲೂ ಕೂಡ ಅದೇ ಬಣ್ಣ ಇದೆ. ಆ ಬಣ್ಣದ ಶಾಲನ್ನ ಧರಿಸೋದ್ರಲ್ಲಿ ತಪ್ಪೇನಿದೆ? ರಾಷ್ಟ್ರ ಧ್ವಜದಲ್ಲಿ ಕೂಡ ಕೇಸರಿ ಬಣ್ಣ ಇದೆ. ಕೇಸರಿ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ದ್ವೇಷ, ಹಾಗಾಗೇನೆ ಕೇಸರಿ ಶಾಲ್ ಅನ್ನ ಹಾಕೊಂಡಿದ್ರ ಬಗ್ಗೆ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ ಅಂತ ಹೇಳಿ ತಿರುಗೇಟ್ ನೀಡಿದ್ದಾರೆ ಕುಮಾರಸ್ವಾಮಿ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಾಂಗ್ರೆಸ್ನ ಮಹಾನ್ ನಾಯಕರು, ಇತಿಹಾಸ ಇರ್ತಕ್ಕಂಥ ಈಗಿನ ಮಹಾನ್ ನಾಯಕರು ಇವರಲ್ಲ. ಇವರು ಅಗಲದೊರಡಗೋರು ಈಸ್ಟ್ ಇಂಡಿಯಾ ಕಂಪನಿ ಮಾಲೀಕರುಗಳು. ಇವರು ಈಸ್ಟ್ ಇಂಡಿಯಾ ಕಂಪನಿ ಫಾಲೋ ಮಾಡ್ತಾ ಇದ್ದಾರೆ. ಇವರು ಕೇಸರಿ ಬಗ್ಗೆ ಇಷ್ಟು ಮಾಡ್ತಿದ್ರಲ್ಲ, ಅಯ್ಯೋ ಕೇಸರಿ ಹಾಕಿದ್ದೇನಂತೇನೋ ಮಹಾನ್ ಅಪರಾಧ ಅಂತೇಳಿ ಹೇಳ್ತಿರಲ್ಲ. ನಮ್ಮ ಧ್ವಜದಲ್ಲಿ ಇರ್ತಕ್ಕಂಥದ್ದೇ ರಾಷ್ಟ್ರ ಧ್ವಜದಲ್ಲಿ ಕೇಸರಿ. ನಾನು ನಿನ್ನೆ ದಿನ ಆ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ, ನಿಮ್ಮಿಂದ ನಾನು ನನ್ನ ಪಕ್ಷ ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೋಬೇಕಾಗಿಲ್ಲ. ಸಮಾಜದಲ್ಲಿ ಯಾವ ರೀತಿ ಶಾಂತಿಯ ವಾತಾವರಣವನ್ನು ತರಬೇಕು ಅಂತಕ್ಕಂಥದ್ದನ್ನು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲಪ್ಪ. ಮೊದಲು ಶಾಂತಿ ನೆಲೆಸಲಿ. ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸ್ಬೇಕು, ಹನುಮಾನ್ ಧ್ವಜ ಹಾರಿಸ್ಬೇಕು, ಊರಿನ ಮುಖ್ಯಸ್ಥನ ಕೂರಿಸ್ಕೊಂಡು ನಂತರ ತೀರ್ಮಾನ ಮಾಡಿ ಅಂತೇಳಿ ನಿಮ್ಮ ಜಿಲ್ಲಾಧಿಕಾರಿ ಹೇಳಿದ್ದೇನೋ ಇಲ್ವೋ ಮುಖ್ಯಮಂತ್ರಿಗಳೇ? ನೀವು ಅಲ್ಲೆಲ್ಲೋ ವಿರಾವೇಶದಲ್ಲಿ ಶೋಷಿತ ವರ್ಗ ವಿರೋಧಿಗಳನ್ನು ಬೆಂಕಿ ಹಚ್ಕೋಬೇಕು ನಿಮ್ಮ ಡೈಲಾಗ್ಗೆ. ಅಲ್ಲಿ ಭಾಷಣ ಮಾಡ್ಕೊಂಡು ಕೂತಿದ್ರಿ, ಇಲ್ಲಿ ಬೆಂಕಿ ಹಚ್ಚಕ್ಕೆ ಬಿಟ್ಟಿಲ್ಲಿ ಪೊಲೀಸ್ ಕಳಿಸಿ. ನಿಮ್ಮಿಂದ ಕಲಿಬೇಕನ್ನ ನಡವಳಿಕೆನ? ಬಹುಶಃ ನನಗೆ ಬರೋದಕ್ಕಿಂತ ಮುಂಚೆ ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರು, ನನ್ನ ಹಳೆ ಸ್ನೇಹಿತರು, ನನಗೆ ಕೆಲವು ಉಪದೇಶಗಳನ್ನು ಹೇಳಿದ್ದಾರೆ. ಕೆಲವು ಸಲಹೆ ಕೊಟ್ಟು ಉಪದೇಶಗಳು ಹೇಳಿ, ಕೆಲವು ವಿಷಯಗಳನ್ನು ಇವತ್ತು ಮಂಡ್ಯ ಮಾಧ್ಯಮದ ಸ್ನೇಹಿತರ ಮುಂದೆ ನನ್ನ ಮೇಲೇನೊಂದು ದೋಷ ಹೊರಿಸಿದ್ದಾರೆ. ಮಂಡ್ಯ ಜಿಲ್ಲೆಯನ್ನು ಹಾಳು ಮಾಡಲಿಕ್ಕೆ ನಾನು ನಿನ್ನೆ ದಿನ ಬಂದಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಅವರ ಮುಖಭಾವಗಳನ್ನು ನಾನು ನೋಡಿದೆ. ನಿಮ್ಮ ಮುಂದೆ ನನ್ನ ಇವತ್ತಿನ ಮಂಡ್ಯ ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ಸ್ನೇಹಿತರ ಮುಂದೆ ಮಾತನಾಡಬೇಕಾದ್ರೆ ಅವ್ರ ಮುಖಭಾವವನ್ನು ನೋಡಿದೆ. ಆ ಮುಖಭಾವದಲ್ಲಿ ಯಾವುದೋ ಒಂದು ಹಿಂದಿನ ಮಾತಿದೆಯಲ್ಲ ಹಿರೇಕರದು, ಅತಿ ವಿನಯಂ ದೂರ್ದ ಲಕ್ಷಣಂ ಅಂತ. ಅದು ಎದ್ದು ಕಾಣ್ತಾ ಇತ್ತು ನಮ್ಮ ಹಳೆ ಸ್ನೇಹಿತರಲ್ಲಿ. ಮಂಡ್ಯ ಜಿಲ್ಲೆಯ ವಾತಾವರಣವನ್ನು ಅಲ್ಲಿಯ